ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಾದ್ರು ಸರ್, ಯಾಕಂತಂದ್ರೆ ನೀವು ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ನಾವು ಸದ್ಯಕ್ಕೆ ಯಾವುದೋ ಮಾತಾಡಿಲ್ಲ. ಎಲೆಕ್ಷನ್ನು ನಡೆದ ರೀತಿ ಗೆದ್ದಿದ್ದು ಸೋತಿದ್ದು, ಮುಂದಕ್ಕೆ ಏನಾಗಬೇಕು ಅಷ್ಟೇ. ರಾಹುಲ್ ಗಾಂಧಿ ಅವರಿಗೆ ಇದೀಗ ಅಶ್ವಥ್ ನಾರಾಯಣ ಒಂದು ಪ್ರಶ್ನೆ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಬಂದಿರೋದು ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆಯೋಕೋ ಅಥವಾ ತಪ್ಪು ಮಾಡಿದವರ ರಾಜೀನಾಮೆ ಪಡೆಯೋದಕ್ಕ? ಆಯ್ತು, ಫಸ್ಟ್ ಅವ್ರ ಪಾರ್ಟಿದು ಮಾತಾಡ್ಲಿ ಅವರು. ವಾಲ್ಮೀಕಿ ನಿಗಮ ಹಗರಣ ಪರಶುರಾಮ್ ಸ್ಟೇಟ್ಮೆಂಟ್ ಈಗ ಕೋರ್ಟ್ ಸಲ್ಲಿಕೆ ಆಗಿದೆ. ಅದರಲ್ಲಿ ಶರಣು ಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ಮೇ 20ನೇ ತಾರೀಕು ಮೀಟಿಂಗ್ ನಡೆದಿತ್ತು ಅಂತ ಹೇಳಿ ಉಲ್ಲೇಖ ಆಗಿದೆ. ಎಲ್ಲರಿಗೂ ಗೊತ್ತಿತ್ತು ಇದು ನಡೆದಿದೆಯಾ ಅಂತ. ನೋಡಿ, ಅದನ್ನ ನಾನು ಮಾತಾಡಲ್ಲ. ಆಗಲೇ ಮಿನಿಸ್ಟರು ವಾಲಂಟಿಯರ್ಗೆ ನಾವು ಬೇರೆ ಬೇರೆ ಏರಿಯಾ ನಡೆದಿದೆ ಹಿಂದೆ ಸರ್ಕಾರಗಳಲ್ಲಿ ಎಲ್ಲ ಬಂದೆ, ಇವತ್ತು ಸೂಸೈಡ್ ಮಾಡ್ಕೊಂಡೋದ್ರಿಂದ ಸ್ವಲ್ಪ ಈಚೆಗೆ ಬಂದಿದೆ ಇದು. ಬಟ್ ನನ್ನ ಪ್ರಕಾರ ಯಾರು ಅಷ್ಟು ಧೈರ್ಯ ಮಾಡ್ಲಿಕ್ಕೆ ಹೋಗ್ತಿಲ್ಲ. ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, CM ಮಾತಾಡಿದ್ದಾರೆ. ಎಲ್ಲಿ ಬೇಕಾದ್ರೂ ಎನ್ಕ್ವೈರಿ ಆಗಲಿ, ನಾನು ಯಾವ ಥರದ ಇದಕ್ಕೂ ಭಾಗಿಯಾಗಿಲ್ಲ ಅಂತ ಮಂತ್ರಿಗಳು ತಿಳಿಸಿದ್ದಾರೆ. ಆದ್ರೂ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ವಾಲಂಟಿಯರ್ಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ನನ್ನ ಎದುರುಗಡೆ ನನ್ನ ಹತ್ರನೂ ಬಂದು ಮಾತಾಡಿ, ನಾನು ಕೇಳಿದೆ, ಎನ್ಕ್ವೈರಿ ಮಾಡಿದೆ. 3-4 ದಿನ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬೇರೆ ಬೇರೆ ಹತ್ರ ನಾವೆಲ್ಲ ಮಾಡಿದ್ದೇವೆ. ಸೊ ಆದ್ರೂ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಕೊಟ್ಟಿದ್ದೆ. ಯಾರು BJPಗೆಲ್ಲ ಎದುರ್ಕೊಂಡು BJP ಒತ್ತಾಯ ಮಾಡಿದ್ರು, BJP ವಿಕ್ಟ್ರಿ ಅವೆಲ್ಲ ಏನಿಲ್ಲ. ನಾವೇ 4-5 ದಿನದಿಂದನೇ ಅದಕ್ಕೊಂದು ಟೈಮ್ ನಾವು ಹೇಳಿದ್ದು ಎಲ್ಲ. ಯಾಕೆಂದರೆ ಎನ್ಕ್ವೈರಿ ಮಾಡಿದ್ರೆ ಸುಮ್ಮನೆ ತಲೆದಂಡ ಮಾಡೋದು ಸರಿ ಇಲ್ಲ ಅಂತೇಳಿ. ಬಟ್ ಇಲ್ಲಿ ಆದಷ್ಟು ಜಲ್ದಿ ಎನ್ಕ್ವೈರಿ ಮಾಡಬೇಕು ಅನ್ನೋದು ಒಂದು ರಿಕ್ವೆಸ್ಟ್ ಆಗುತ್ತೆ. ನೋಡಪ್ಪ, ನೋಡಿ, ನಾನೇನು ಕೊಡ್ಬೇಕಾದಿಲ್ಲ. ನಾವೇನು ಬ್ಯಾಂಕಿಂಗ್ ಅಲ್ಲಿ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಯಾವುದೇ ಸರ್ಕಾರ ಪರ್ಮಿಷನ್ ಇಲ್ಲದೇನೆ, ನಮ್ಮ ರಾಜ್ಯದ ಪರ್ಮಿಷನ್ ಇಲ್ಲದೇನೆ, ಕರ್ನಾಟಕ ಸರ್ಕಾರದ ಪರ್ಮಿಷನ್ ಇಲ್ಲದೇನೆ ನೇರವಾಗಿ ಅವರೇ ಅದನ್ನ ತೆಗೆದುಕೊಳ್ಳಲಿಕ್ಕೆ ಎಲ್ಲ ಥರದ ಹಕ್ಕಿದೆ. ನಾವೆಲ್ಲ ಥರದ ಸಹಕಾರ ಕೊಡಲಿಕ್ಕೆ ನಾವು ತಯಾರು ಕೂಡ ನಾವಿದ್ದೇವೆ. ನೋಡಿ, ಇವತ್ತು ಮೀಟಿಂಗ್ ಇದೆಯಲ್ಲ, ನೋಡಿ ಇವತ್ತು ಕೋರ್ಟ್ ಬಂದಿದೆಯಲ್ಲ, ಕಾಸಿದ್ರೆ ಸರ್ಕಾರಿ ಹುದ್ದೆ ಅಂತ ಒಂದು ಪಟ್ಟಿ ಹಾಕಿದ್ರು ಯಾವುದೋ ಪೇಪರ್ಲಿ. CM ಸ್ಥಾನ 2,500 ಕೋಟಿ ರೂಪಾಯಿಗೆ ಅಂತ ಹೇಳಿದ್ರು. ಇದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಅವ್ರು ಏನು ಹೇಳಿದ್ರು ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. The JDO and the TDP's important demand was SCS, special category status, which 15th Finance Commission said there doesn't have any provision. If they turn towards the India bloc, does you people can amend this so that you can accommodate to form the India bloc government? As far as the Congress party is concerned, we had already announced in Andhra Pradesh that if Congress party comes to power, we will give a special status. We are committed to whatever word we have spoken. Now they are in power, let them accept that. Two important seats Rahul Gandhi has won, Wayanad and Raebareli. Which one is going to retain, which one is going to... Still there is 14 days time, almost 4 days is over now. Still 10 days his time is over. I have also asked him, he will reply, he will discuss with his ಕಾನ್ಸ್ಟಿಟ್ಯೂನ್ಸಿ ಲೀಡರ್ಸ್ ಅಂಡ್ ಟೇಕ್ ಇಟ್ ಫಾರ್ವರ್ಡ್. ಸರ್, ಪರಿಷತ್ ಚುನಾವಣೆಯಲ್ಲಿ 3 ಸ್ಥಾನಗಳನ್ನ ಏನು ಕಳ್ಕೊಂಡಿದ್ದೀರಾ, 3 ಸ್ಥಾನ ಗೆದ್ದಿದ್ದೀರಾ. ಕಾಂಗ್ರೆಸ್ ಬಿಜೆಪಿ ಹೇಳ್ತಿದ್ದಾರೆ ಹಣ ಹಂಚಿ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ. ನಮ್ಗೊಂದಿತ್ತು, ಈಗ 3 ಆಗಿದೆ. ಈಗ ಅವ್ರು ಗೆದ್ದಿದ್ದಾರಲ್ಲ, ಅವ್ರು ಹಂಗೆ ಮಾಡ್ಬಿಟ್ಟಿದ್ದಾರೆ. ನೀವು 5 ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರಿ ಸರ್, ನೀವು 5 ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರಿ. ಯಾರು ಹೇಳಿದ್ದು? 6 ಮಾಡಿದ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.